ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪದ್ಮಾ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಡಿಫ್ರೆಂಟಾಗಿ ಒಂದು ವೆರೈಟಿ ಫುಡ್ನ ಮಾಡಿದ್ದೆ. ಅದಾದಮೇಲೆ ಹೇರ್ ಪ್ಯಾಕ್ ಹಾಕ್ಕೊಳ್ಬೇಕಾಯಿತು. ಸುಮಾರು ದಿನ ಆಗಿತ್ತು, ನಾನು ಸುಮಾರು ತಿಂಗಳೇ ಆಗಿತ್ತು, ಒಂದೆರಡು ತಿಂಗಳಾಗಿತ್ತು ಹೇರ್ ಪ್ಯಾಕ್ ಹಾಕಿ. ಹಾಗಾಗಿ ಹೇರ್ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೆ. ಅದಾದಮೇಲೆ ಮಾಮೂಲಿ ಆ್ಯಸ್ ಯೂಶ್ವಲ್ ರಾಗಿ ಸ್ಮೂದಿ ಮಾಡೋದಿತ್ತು, ಅದನ್ನು ಕುಡಿದ್ವಿ. ನಾನೊಂದು ಸೀರೆ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು, ಕಲರ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಆ ಸೀರೆನ ನಿಮಗೆ ತೋರಿಸ್ತೀನಿ, ಅದನ್ನು ಕೂಡ ವೀಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದರಿಂದ ವೀಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ, ವ್ಲಾಗ್ ಮಾಡೋದು ಡಿಲೇ ಆಗ್ತಿದೆ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ವಲ್ಪ ಇವಾಗ. ಇನ್ನು ಮಧ್ಯಾಹ್ನ ಅಡುಗೆಗೂ ಕೂಡ ಹುರುಳಿಕಾಳು ಸಾಂಬಾರು ಮಾಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಹುರುಳಿಕಾಳು ತಿಂದರೆ ಒಳ್ಳೇದಲ್ವ, ಹಾಗಾಗಿ ಅದನ್ನು ಕೂಡ ಮಾಡಿದ್ದೆ. ನಾನು ಡೈಲಿ ಹೀಗೆ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದುಬಿಡ್ತೀನಿ. ಏಕೆಂತಂದರೆ ಸ್ವಲ್ಪ ಮನೇಲಿ ಕೆಲಸ ಇರುತ್ತೆ, ಆಫೀಸ್ಗೆ ಹೋಗೋರು ಇರ್ತಾರೆ, ಕೆಲಸಗಳಿರ್ತವೆ. ಹಾಗಾಗಿ ಇವತ್ತು 6 ಗಂಟೆಗೆ ಎದ್ದರೆ ಕತ್ಲೆ ಥರನೇ ಇತ್ತು. ಹೇಗಿತ್ತು ಅಂತಂದರೆ ಮಧ್ಯರಾತ್ರಿ 3 ಗಂಟೆಗೆ ಎದ್ಬಿಟ್ಟಿದ್ದೀನೇನೋ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು ಒಂದು ಕ್ಷಣ. ಆಮೇಲೆ ಬಂದು ಟೈಮ್ ನೋಡಿದೆ, ಆಲ್ರೆಡಿ 6 ಗಂಟೆ ಆಗಿತ್ತು. ಒಂಚೂರು ಕಾಣಿಸ್ತಾ ಇರಲಿಲ್ಲ, ಹೊರಗಡೆ ಅಂತೂ ಫುಲ್ ಕತ್ಲೆ ಆಗಿತ್ತು. ಆಮೇಲೆ ಹೇಳ್ತಾಯಿದ್ರು ಮನೇಲಿ, ಧನುರ್ಮಾಸ ಅಲ್ವಾ, ಸ್ವಲ್ಪ ಕತ್ಲೆ ಜಾಸ್ತಿ ಇರುತ್ತೆ, ಬೆಳಕು ಕಮ್ಮಿ ಇರುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನನಗೂ ಆದರೂ ಸ್ವಲ್ಪ ಭಯ ಆಗಿತ್ತು. ಏಕೆಂದರೆ ಅಷ್ಟೊತ್ತಿನಲ್ಲಿ ಕತ್ಲೆ ಆಗಿತ್ತು, ಬೇರೆ ಅಡುಗೆ ಮನೇಲಿ ಕೆಲಸ ಮಾಡಬೇಕಿತ್ತು. ಹಾಗಾಗಿ ಆದರೂ ಲೈಟ್ ಹಾಕ್ಕೊಂಡು ಮಾಡ್ತೀನಿ. ನಮ್ಮ ಮನೇಲಿ ಆ್ಯಸ್ ಯೂಶ್ವಲ್ ಸ್ವಲ್ಪ ಅಕ್ಕಪಕ್ಕದಲ್ಲಿ ಮನೆ ಇರೋದ್ರಿಂದ ಅಡುಗೆ ಮನೆಯಲ್ಲಿ ಸ್ವಲ್ಪ ಕತ್ಲು ಅನಿಸುತ್ತೆ. ಹಾಗಾಗಿ ಲೈಟ್ ಹಾಕ್ಕೊತಾನೇ ಇರಬೇಕು ನಾವು. ಇನ್ನು ಆ್ಯಸ್ ಯೂಶ್ವಲ್ ದಿನ ನಡೆಯುತ್ತೆ. ನಾನು ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು, ಬಿಸಿನೀರು ಕುಡಿದಾದ್ಮೇಲೆ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಳ್ಳೋದು. ನಾನು ರಾಗಿ ಗಂಜಿನೇ ಕುಡಿಯೋದು ಆಲ್ಮೋಸ್ಟು, ಅಂದರೆ ಎಲ್ಲೋ ಒಂದೊಂದು ಸತಿ ಸ್ಮೂದಿ ಮಾಡ್ಕೊಂಡು ಕುಡಿತೀನಿ. ಇವತ್ತು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾಗಿ ಗಂಜಿನೇ ಫಸ್ಟ್ ಮಾಡ್ಕೊಳ್ತಾ ಇದ್ದೆ. ಅದು ಆ ಕಡೆ ಬೇಯಲಿಕ್ಕೆ ಇಟ್ಟು, ಇವಾಗ ಈ ಕಡೆ ನಾನು ಅವಲಕ್ಕಿ ಇರುತ್ತಲ್ಲ, ಅವಲಕ್ಕಿಯಲ್ಲಿ ಮಾಮೂಲಿ ಅವಲಕ್ಕಿ ಒಗ್ಗರಣೆ ಮಾಡಿದ್ರೆ ಅಷ್ಟಾಗಿ ಯಾರಿಗೂ ಇಷ್ಟ ಆಗಲ್ಲ ತಿಂದರೆ. ಈ ಅವಲಕ್ಕಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ಅಂತಂದರೆ ನಮ್ಮ ಮನೇಲಿ ಎಲ್ಲರೂ ಕೂಡ ಒಂಥರ ಮುಖ ಸಿಂಡ್ರಿಸ್ಬಿಡ್ತಾರೆ, ಅವ್ರಿಗೆ ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟನ್ನೇ ಸ್ವಲ್ಪ ಮಸಾಲ ಹಾಕಿ ಚೆನ್ನಾಗಿ ಮಾಡೋಣ, ಬೇರೆ ಥರ ವೆರೈಟಿಯಾಗಿ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ತೊಳ್ಕೊಂಡು ಕಲಸಿಟ್ಕೊತಾ ಇದ್ದೀನಿ. ಅಂತಂದರೆ ಅದು ತೊಳೆದ್ಬಿಟ್ಟು ನೀರೆಲ್ಲ ಶೋಧಿಸ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿಟ್ರೆ ಆಯಿತು. ಒಂದು 10 ನಿಮಿಷ ಆದಮೇಲೆ ತಿಂಡಿಗೆ ಮಾಡಿಕೊಂಡ್ರೆ ಅದನ್ನ ಚೆನ್ನಾಗಾಗುತ್ತೆ. ನೀರಲ್ಲೇ ನೆನೆಸಿಡಬೇಕು ಅಂತ ಏನಿಲ್ಲ ಅದು. ಇನ್ನು ಅದನ್ನು ಆ ಕಡೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಈ ಕಡೆ ರಾಗಿ ಗಂಜಿ ಕೂಡ ಚೆನ್ನಾಗಿ ಬೆಂದಿತ್ತು. ಅದನ್ನು ಕಂಪ್ಲೀಟಾಗಿ ತಣ್ಣ ಆಗೋದಕ್ಕೆ ಈ ಕಡೆ ಎತ್ತಿಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬಿಸಿ ಬಿಸಿಯಾಗೆ ಕುಡಿಬೋದು, ಬಟ್ ನಮ್ಮ ಮನೇಲಿ ಬಿಸಿ ಬಿಸಿಯಾಗಿ ಕುಡಿಯಲ್ಲ. ಎಷ್ಟೇ ಚಳಿ ಇದ್ದರೂ ಕೂಡ ಕಂಪ್ಲೀಟಾಗಿ ತಣ್ಣ ಆದಮೇಲೆ, ಅಂದರೆ ತುಂಬ ಹದವಾಗಿ ಬೆಚ್ಚಗಿರುತ್ತಲ್ಲ, ಆ ಟೈಮಲ್ಲಿ ಕುಡಿತೀವಿ ನಾವು. ಅದಕ್ಕೆ ಹಾಗಾಗಿ ಅದನ್ನು ಸ್ವಲ್ಪ ತಣ್ಣ ಆಗಲಿ ಅಂತಂದ್ಬಿಟ್ಟು ಎತ್ತಿಡ್ತಾ ಇದ್ದೆ. ಇನ್ನು ಈ ಕಡೆ ನಾನಿಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಮಸಾಲ ಅವಲಕ್ಕಿ ಥರ ಮಾಡ್ತಿದ್ದೀನಲ್ಲ, ಹಾಗಾಗಿ ಅದಕ್ಕೆಲ್ಲ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಒಂಚೂರು ಶುಂಠಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಕಟ್ ಮಾಡಿಟ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡ್ರೆ ಆಯಿತು. ಸಡನ್ನಾಗಿ ಅಲ್ಲಲ್ಲೇ ಕಟ್ ಮಾಡಿಕೊಂಡು ಹಾಗಾಗಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬರ್ಡನ್ ಅನಿಸ್ಬಿಡುತ್ತೆ. ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ನಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ರೆ ತಿಂಡಿ ಮಾಡೋವಾಗ, ಅಡುಗೆ ಮಾಡೋವಾಗ ಎಲ್ಲದಕ್ಕೂ ಸುಲಭ ಆಗುತ್ತೆ. ಅಲ್ಲೇ ಇರುತ್ತಲ್ವ, ಯಾವ್ದು ಬೇಕು ಅಂತ ಹಾಕೊಬೋದು. ಹಾಗಾಗಿ ಇನ್ನು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ರಾಗಿ ಗಂಜಿ ಕೂಡ ಕಂಪ್ಲೀಟಾಗಿ ತಣ್ಣ ಆಗಿತ್ತು. ಅದರಲ್ಲಿ 1 ಲೋಟದಷ್ಟು ಮನೆಯವರು ಕುಡಿಯೋದಕ್ಕೆ ಇಟ್ಟು, ಇನ್ನೊಂದು ಲೋಟದಷ್ಟು ನಾನು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಏನಿಲ್ಲ, ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು. ಆದರೆ ನಾನಿಲ್ಲಿ ಚಿಯಾ ಸೀಡ್ಸ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರಾತ್ರಿಯೇ ನೆನೆಸಿಟ್ಟಿರ್ತೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೊತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಚಿಯಾ ಸೀಡ್ಸು ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆವಾಗವಾಗ ವಾರದಲ್ಲಿ ಒಂದು 3 ದಿನ ಕುಡಿತೀನಿ. ಇನ್ನು 3 ದಿನ ಮಾಮೂಲಿ ರಾಗಿ ಗಂಜಿನೇ ಕುಡಿತೀನಿ. ನೀವು ಕೇಳ್ಬೋದು ಮನೆಯವ್ರಿಗೂ ಕೊಡ್ಬೋದಲ್ವ ಅಂತಂದ್ಬಿಟ್ಟು ನಾನು ಒಂದು ಸತಿ ಕೊಟ್ಟು ಬೈಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಮನೆಯವ್ರಿಗೆ ಕೊಡೋಕ್ಕೆ ಹೋಗೋದಿಲ್ಲ, ಮನೆಯವ್ರಿಗೆ ರಾಗಿ ಗಂಜಿ ಮಾತ್ರ, ನಾನು ರಾಗಿ ಸ್ಮೂದಿ ಇಲ್ಲಿ ಕುಡಿಲಿಕ್ಕೆ ರೆಡಿ ಮಾಡಿಟ್ಟಿದ್ದೆ. ನಮ್ಮ ಮನೆಯವರು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಕುಡಿತಾರೆ, ಹಾಗಾಗಿ ಅವ್ರಿಗೆ ಟೇಬಲ್ ಮೇಲೆ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು. ಇನ್ನು ಅದಾದಮೇಲೆ ನಾನು ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಏನೂ ಇಲ್ಲ, ಮನೇಲಿರೋ ಸಾಮಗ್ರಿನೇ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಹೊರಗಡೆಯಿಂದ ತಂದು ಏನು ರೆಡಿ ಮಾಡ್ಕೊಳ್ಳಲ್ಲ. ಮನೆಯಲ್ಲಿ ಮೆಂತ್ಯ ಇರುತ್ತಲ್ಲ, ಮೆಂತ್ಯನ 1-2
ಟೇಬಲ್ ಸ್ಪೂನ್ ಆಗೋಷ್ಟು ರಾತ್ರಿನೇ ನೆನೆಸಿಟ್ಟಿರ್ತೀನಿ. ಆ ನೆನೆಸಿಟ್ಟಿರೋದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡೆ ನೋಡಿ ನಿಮ್ಮ ಮುಂದೆನೇ. ಅದರದ್ದು ಸಿಪ್ಪೆ ಇರುತ್ತಲ್ಲ ಅದನ್ನು ನಾನು ಬಿಸಾಕೋದಿಲ್ಲ, ಏಕೆಂತಂದರೆ ಹಾಗೆ ಇಟ್ಕೊಂಡು ಹೇರ್ ಪ್ಯಾಕ್ ಮಾಡುವಾಗ ಅದನ್ನು ಬಳಸ್ತೀನಿ. ಅದನ್ನು ಮತ್ತು ಮೆಂತ್ಯನೂ ರುಬ್ಬಿಟ್ಕೊಂಡು ಈಗ ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೇರು ಮತ್ತು ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇರ್ಗೂ ಅಕ್ಕಿ ಹಿಟ್ಟನ್ನ ಬಳಸ್ತೀನಿ. ಕೆಲವೊಂದು ಟೈಮ್ ಸ್ಕಿನ್ ಕೇರ್ ಆವಾಗಲೂ ಕೂಡ ಅಕ್ಕಿ ಹಿಟ್ಟನ್ನ ಬಳಸ್ತೀನಿ. ಅಕ್ಕಿ ಹಿಟ್ಟಲ್ಲೇ ಜಾಸ್ತಿ ಗ್ಲೋ ಬರುತ್ತೆ, ಸ್ಕಿನ್ನು ಒಂಥರ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ವೈಟನಿಂಗ್ ಕೊಡುತ್ತೆ. ಹಾಗಾಗಿ ಇನ್ನು ಹೇರ್ಗೆ ಬಳಸೋದ್ರಿಂದ ಸ್ವಲ್ಪ ತಿಕ್ನೆಸ್ಸು, ಸ್ವಲ್ಪ ಒಂಥರ ಗ್ಲೋನೆಸ್ಸು ಎಲ್ಲ ಬರುತ್ತೆ, ಶೈನಿ ಬರುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಈ ರುಬ್ಬಿರೋ ಮಿಶ್ರಣ ಇತ್ತಲ್ಲ ಅದೆರಡೂ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಸ್ವಲ್ಪ ಹಿಟ್ಟು, ನೀವು ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ಹಿಟ್ಟು ಕಲಿಸ್ಕೋತಿರಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೊಂಡ್ರೆ ಆಯಿತು, ತಲೆಗೆ ಹಿಡಿಯುತ್ತೆ. ಹಾಗಾಗಿ ಇನ್ನು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ಮನೆಯಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರೆಲ್ಲ ಫಸ್ಟು ಹೋಗ್ಬಿಟ್ರೆ ಅದಾದಮೇಲೆ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ದಡಬಡ ಅಂತ ಗಡಿಬಿಡಿಯಲ್ಲಿ ಮಾಡೋದು ಬೇಡ ಅಲ್ವಾ. ಅದಕ್ಕೋಸ್ಕರ ಅಷ್ಟೇ ನಾನು ಟಿಫನ್ ರೆಡಿ ಮಾಡಿಬಿಟ್ಟು ಅವ್ರು ಟಿಫನ್ ಎಲ್ಲ ತಿಂದ್ಕೊಂಡು ಹೊರಗಡೆ ಹೋದ್ಮೇಲೆ ಅವ್ರು ಬರುವಷ್ಟರಲ್ಲಿ ನಮ್ಮ ಸೆಲ್ಫ್ ಕೇರ್ನ ನಾವು ಮಾಡ್ಕೊಬೋದು. ನಿಮ್ಮನೇಲೂ ಹೀಗೆ ಮಾಡ್ತೀರಾ ಅಥವಾ ಬೆಳಗ್ಗೆ ಎದ್ದು ದಡಬಡ ಅಂತ ಗಡಿಬಿಡಿಯಲ್ಲಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇವಾಗ ಟಿಫನ್ಗೆ ಮಾಮೂಲಿ ನಾನೆಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳುವಾಗ ಸ್ವಲ್ಪ ಕಡಲೆಬೇಳೆ ಮತ್ತು ಕಡಲೆಬೀಜ ಹಾಕ್ತಾಯಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಕಮ್ಮಿ ಉರಿ ಕೊಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಒಂದು ಅರ್ಧ ಇಂಚು ಅಥವಾ 1/4 ಇಂಚು ಆಗೋಷ್ಟು ಚಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚಕ್ಕೆ ಎಲ್ಲ ಹಾಕಿದ್ಮೇಲೆ ಇವಾಗ ನೋಡಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಟೊಮೊಟೊನ ಅದನ್ನು ಹಾಕಿ ಚೆನ್ನಾಗಿ ಅದು ಟ್ರಾನ್ಸ್ಪರೆನ್ಸಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಅಂದರೆ ಒಂಚೂರು ಕಲರ್ ಚೇಂಜ್ ಆಗುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದು ಫ್ರೈ ಮಾಡ್ಕೊಳ್ಳುವಾಗಲೇ 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು. ಏಕೆಂದರೆ ನಾವು ಅವಲಕ್ಕಿ ಕಲಸೋವಾಗಲೂ ಉಪ್ಪನ್ನ ಹಾಕಿದ್ವಿ. ಹಾಗಾಗಿ ಈ ಹಂತದಲ್ಲಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ನಾವು ತೊಳೆದು ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ. ನೀವು ಈ ಥರ ಒಂದ್ಸಲಿ ಅವಲಕ್ಕಿ ಮಸಾಲ ಒಗ್ಗರಣೆ ಮಾಡಿ ನೋಡಿ. ಮನೇಲಿ ಅವಲಕ್ಕಿ ಉಪ್ಪಿಟ್ಟು ತಿಂದೇ ಇರೋರು ಕೂಡ ತಿಂತಾರೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡ್ಬಿಡೋದು ಆಯಿತು. ಅದಾದಮೇಲೆ ಎಲ್ಲ ಹಾಕಿದ್ವಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ರೀತಿ ಒಂಥರ ಬೇರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಈ ರೀತಿ ಮಸಾಲ ಒಗ್ಗರಣೆ ಮಾಡೋದ್ರಿಂದ. ನಾನು ಇದಕ್ಕೆ ಮತ್ತೆ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದ್ದರೆ ಹಾಕಿ, ಇಲ್ಲಾಂತಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟು. ನಾವು ಅವಲಕ್ಕಿ ಉಪ್ಪಿಟ್ಟು ತಿಂತಾಯಿದ್ದೀವಿ ಅಂತಲೇ ಅನಿಸಲ್ಲ, ಆ ರೀತಿಯಾಗಿ ವೆರೈಟಿಯಾಗಿ ಇರುತ್ತೆ ಈ ಡಿಶ್ಶು. ನೀವು ಒಂದ್ಸತಿ ಟ್ರೈ ಮಾಡಿ, ಬೇಕಾದ್ರೆ ನಿಮಗೆ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಒಂದು ಹಪ್ಪಳ ಇಟ್ಕೊಂಡು ಅದನ್ನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಬೆಳಗಿನ ಟಿಫನ್ಗೆ. ಇದಾಯಿತು. ಇನ್ನು ಟಿಫನ್ ಎಲ್ಲ ಆದಮೇಲೆ ಮಾಮೂಲಿ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ನಾನು ಹೇರ್ ಪ್ಯಾಕ್ ಹಾಕ್ಕೊಂಡು ಮನೆಯೆಲ್ಲ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಅದು ಒಣಗಿರುತ್ತೆ. ಅದಾದಮೇಲೆ ಫ್ರೆಶ್ ಆಗ್ಬೋದು ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಕಾಣುತ್ತೆ ಹೇರ್ ಪ್ಯಾಕು. ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದು. ನಾನು ವಾರಕ್ಕೆ 2 ಸತಿನಾದರೂ ಹೇರ್ ಪ್ಯಾಕ್ ಹಾಕ್ತೀನಿ. ಆದರೆ ಇಂಥದ್ದೇ ಅಂತಲ್ಲ, ಮೆಂತ್ಯ ಮತ್ತು ಈರುಳ್ಳಿ ಸಿಪ್ಪೆ ಅಂತಲ್ಲ, ಬೇರೆ ಬೇರೆ ಥರನೂ ನಾನು ಹಾಕ್ತೀನಿ. ನಿಮ್ಗೆ ಆ ರೀತಿ ಏನಾದರೂ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಅದನ್ನು ಹೇರ್ ಪ್ಯಾಕ್ ಯಾವ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹೇರ್ ಪ್ಯಾಕ್ ಹಾಕಿದ್ಮೇಲೆ ನಾನು ಇವಾಗ ಅಡುಗೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಬರೋದಿತ್ತಲ್ವ, ಹಾಗಾಗಿ ಅಡುಗೆಗೆ ತಯಾರಿ ಮಾಡ್ಕೊಂಡ್ಬಿಡ್ತೀನಿ. 12 ಗಂಟೆ ಅಷ್ಟೆಲ್ಲ ಆಗಿತ್ತು. ಅಡುಗೆ ಮಾಡ್ಕೊಳ್ಳುವಾಗ 12 ಗಂಟೆ ಆಗಿತ್ತು. ನಾನಿಲ್ಲಿ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಹುರುಳಿಕಾಳನ್ನ ರಾತ್ರಿಯೇ ನೆನೆಸಿಟ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಕೂಗಕ್ಕೆ ಇಡ್ತಾಯಿದ್ದೀನಿ. ಒಂದು 5 ಸತಿ ಕೂಗಿದ್ರೆ ಸಾಕು. ಕೆಲವೊಂದು ಸತಿ 1-2 ಸತಿ ಕೂಗಿದ್ರೇ ಬೆಂದೋಗಿರುತ್ತೆ, ಕೆಲವೊಂದು ಸತಿ 3-4 ಸತಿ ಕೂಗಿಸ್ಬೇಕಾಗುತ್ತೆ. ಅದು ಕೂಗಿದ ನಂತರ ಅದಕ್ಕೆ ನಾನಿಲ್ಲಿ ಮಸಾಲೆ ಸಾಂಬಾರು ಮಾಡ್ತಿರೋದ್ರಿಂದ ಈಗ ಸ್ವಲ್ಪ ಚಳಿ ವೆದರ್ ಅಲ್ವಾ, ಹಾಗಾಗಿ ಪ್ಲೈನ್ ಸಾಂಬಾರು ಮಾಡೋದಕ್ಕಿಂತ ಸ್ವಲ್ಪ ಮಸಾಲೆ ಅಂದರೆ ತೀರಾ ಮಸಾಲೆ ಏನಿಲ್ಲ, ಸ್ವಲ್ಪ ಮಸಾಲೆ ಸಾಂಬಾರು ಮಾಡಿದ್ರೆ ಚಳಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹುರುಳಿಕಾಳು ಬೇಯಿಸಿಟ್ಕೊಂಡಿರೋದಕ್ಕೆ ಇವಾಗ 1 ಬದನೆಕಾಯಿ, 1 ಆಲೂಗಡ್ಡೆನ ಹೆಚ್ಚಿಟ್ಕೊಂಡು ಅದನ್ನು ಕೂಡ ತೊಳೆದ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ.
ಅದಾದಮೇಲೆ ರುಬ್ಬಿರೋ ಮಿಶ್ರಣ ಹಾಕ್ತಾಯಿದ್ದೀನಿ. ರುಬ್ಬೋದಕ್ಕೆ ನಾನಿಲ್ಲಿ ಒಂದು ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿ, ಒಂದು ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊ, ಅದಾದಮೇಲೆ ಮಾಮೂಲಿ ಖಾರದ ಪುಡಿ, ನಿಮ್ಮ ಮನೇಲಿ ಯಾವ್ದು ಬಳಸ್ತೀರೋ ಆ ಖಾರದ ಪುಡಿ, ಆ ಮೂರನ್ನ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಸ್ಪೈಸಿನೂ ಇರೋಲ್ಲ, ತುಂಬ ಸಪ್ಪೆನೂ ಇರೋದಿಲ್ಲ, ಮೀಡಿಯಮಾಗಿ ಹದವಾಗಿರುತ್ತೆ. ದೊಡ್ಡವರಿಂದ ಚಿಕ್ಕವ್ರ ತನಕನೂ ತಿನ್ಬೋದು, ಅಷ್ಟು ಹದವಾಗಿರುತ್ತೆ. ಕೆಲವ್ರಿಗೆ ಸ್ಪೈಸಿ ತಿಂದರೆ ಆಗೋದಿಲ್ಲ, ಎದೆ ನೋವು ಬರುತ್ತೆ ಅಥವಾ ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಮ್ಮನೇಲಿ ಎಲ್ಲರೂ ಕೂಡ ಸ್ಪೈಸಿ ಕಮ್ಮಿನೇ ತಿನ್ನೋದು. ಹಾಗಾಗಿ ನಾನು ಇಷ್ಟನ್ನೇ ರುಬ್ಕೊಂಡು ಅದನ್ನು ಕೂಡ ಒಂದು 2 ಸತಿ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಕೂಗಿಸಿದ್ರೆ ಚೆನ್ನಾಗಿ ಎಲ್ಲ ಬೆಂದೋಗಿರುತ್ತೆ, ಉಪ್ಪು ಹುಳಿ ಖಾರ ಎಲ್ಲ ಹಿಡಿದಿರುತ್ತೆ. ಹಾಗಾಗಿ ಕೂಗಿಸ್ಬಿಡ್ತೀನಿ ನಾನು. ಅದು ಕೂಗ್ಸಾದ್ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಬೇರೆ ಪಾತ್ರೆಯಲ್ಲಿ, ಅಂತಂದರೆ ನಿಮ್ಮ ಮನೇಲಿ ಯಾವ ಸಾಂಬಾರು ಮಾಡ್ತೀರೋ ಆ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಆಯಿತು. ಸಾಸಿವೆ, ಎಣ್ಣೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ಕೂಗ್ಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಸಾಂಬಾರು ರೆಡಿಯಾಗಿರುತ್ತೆ. ಈ ರೀತಿ ಸ್ಪೈಸಿನೂ ಇಲ್ಲದೇ ತುಂಬ ಸಪ್ಪೆನೂ ಇಲ್ಲದೇ ಮೀಡಿಯಮಾಗಿ ಹದವಾಗಿ ಬಿಸಿಯಾಗಿ ಇದನ್ನು ಮುದ್ದೆ ಜೊತೆ, ಇಲ್ಲಾಂತಂದರೆ ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಹುರುಳಿಕಾಳು ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹಾಗಾಗಿ ಇನ್ನು ಸಾಂಬಾರೆಲ್ಲ ಮಾಡಿದ್ಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿಲಲ್ಲಿ ನಿಂತಿದ್ದೆ ನಾನು. ಆಲ್ಮೋಸ್ಟು ತಲೆ ಸ್ನಾನ ಮಾಡಿದ್ರೆ ಈ ಬ್ಲೋ ಡ್ರೈ ಅಥವಾ ಹೇರ್ ಡ್ರೈಯರು ಅದೆಲ್ಲ ಯೂಸ್ ಮಾಡೋದಿಲ್ಲ. ಆಮೇಲೆ ನಮ್ಮ ಮನೇಲಿ ಸ್ಟ್ರೈಟ್ನಿಂಗ್ ಮಿಷಿನ್ನು, ಡ್ರೈಯಿಂಗ್ ಮಿಷಿನ್ನು ಅವೆಲ್ಲ ಏನೂ ತಂದಿಡೋದಿಲ್ಲ. ನ್ಯಾಚುರಲ್ಲಾಗಿ ಅದನ್ನು ನಾನು ಒಣಗಿಸ್ಕೊಳ್ತೀನಿ. ನ್ಯಾಚುರಲ್ಲಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಸ್ವಲ್ಪ ತಲೆನೂ ಚೆನ್ನಾಗಿ ಕಾಯುತ್ತೆ, ಸ್ವಲ್ಪ ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ನೀವು ಅನ್ಕೋಬೋದು ಬೇಕಾದರೆ, ಏನು ಇವಳದೇ ಕೂದಲು ಬೆಳೆದಿಲ್ಲ, ಇವಳು ಹೇರ್ ಪ್ಯಾಕ್ ಹಾಕಿ ನಮಗೆ ತೋರಿಸ್ತಾರಲ್ಲ, ನಾವೇನು ಬೆಳೆಸ್ಕೊಳ್ಳೋದು, ಫಸ್ಟ್ ಇವಳು ಬೆಳೆಸ್ಕೊಳ್ಳಿ ಅಂತ ನೀವು ಅನ್ಕೋಬೋದು. ನಾನಿಲ್ಲಿ ಪಕ್ಕದಲ್ಲಿ ಒಂದು ಪಿಕ್ಚರ್ ಹಾಕಿದ್ದೆ, ಟ್ಯಾಗ್ ಮಾಡಿದ್ದೆ, ನೀವು ನೋಡ್ಬೋದು. ಅದರಲ್ಲಿ ನಂದೊಂದು 20 ಇಂಚ್ ಕೂದಲಿತ್ತು. ಅದನ್ನು ನಾನು 1 ತಿಂಗಳು ಹಿಂದೆ ಅಷ್ಟೇ ನಾನು ಡೊನೇಟ್ ಮಾಡಿಬಿಟ್ಟೆ. ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡಬೇಕು ಅಂತ ನಂಗೆ ತುಂಬ ದಿನದಿಂದ ಆಸೆ ಇತ್ತು. ಹಾಗಾಗಿ ಡೊನೇಟ್ ಮಾಡಿದೆ. ಮತ್ತೆ ಬೆಳೆಸ್ತಿದ್ದೀನಲ್ಲ, ಏನಕ್ಕೆ ಅಂತಂದರೆ ನಾನು ಮಾಮೂಲಿ ಮತ್ತೆ ಬೆಳೆಸೋದು ಮತ್ತೆ ಕಟ್ ಮಾಡಿಸೋದು ಅಲ್ಲ. ನಾನು ಯಾವಾಗಲೂ ಹೇರ್ ಪ್ಯಾಕ್ ಹಾಕ್ತಾನೆ ಇರ್ತೀನಿ. ಸುಮಾರು ವಾರಕ್ಕೆ 1-2 ಸತಿ, ಇಲ್ಲಾಂದರೆ ತಿಂಗಳು ಒಂದು 5-6 ಸತಿ ಹೇರ್ ಪ್ಯಾಕ್ ಹಾಕ್ತಾನೆ ಇರ್ತೀನಿ. ಮತ್ತು ಸ್ಕಿನ್ ಕೇರ್ನು ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡಿದ್ದು ಅಷ್ಟೇ. ಇನ್ನು ಅದಾದಮೇಲೆ ನಾನೊಂದು ಸೀರೆ ತೊಗೊಂಡಿದ್ದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಈ ಪೀಚ್ ಕಲರು ಆ ಥರ ನಂಗೆ ತುಂಬ ಇಷ್ಟ. ಈ ಪೀಚ್ ಕಲರ್ಗೆ ಒಂಥರ ನೇವಿ ಬ್ಲೂ ಥರ ಬಾರ್ಡರ್ ಇತ್ತು. ಅಷ್ಟು ಚೆನ್ನಾಗಿತ್ತು ಸೀರೆ, ಸಾಫ್ಟಾಗಿತ್ತು. ಮಾತ್ರ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಸೀರೆನ ನಂಗೆ ತೊಗೊಳ್ಬೇಕು ಅಂತ ಆಸೆ ಇತ್ತು, ಹಾಗಾಗಿ ತೊಗೊಂಡೆ. ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಈ ಸೀರೆನ ಈ ರೀತಿಯಾಗಿ ಮಾರ್ತಾಯಿದ್ರು. ಅಲ್ಲಿ ನೋಡಿ ನಾನು ತೊಗೊಂಡಿದ್ದು ಅಷ್ಟೇ. ನಮ್ಮ ಮನೆಯವ್ರಿಗೂ ತೋರಿಸ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ನೋಡಿ ಹೇಗಿದೆ ಅಂತ ಹೇಳಿ ನನಗೆ. ಇದಕ್ಕೆ ಬ್ಲೌಸ್ ಹೊಲಿಸೋದಿತ್ತು, ಯಾವ ರೀತಿ ಹೊಲಿಸೋದು ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿ, ನಾನು ಅದೇ ರೀತಿ ಹೊಲಿಸ್ಕೊತೀನಿ. ಸೀರೆ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಬಿಸಿಲಲ್ಲಿ ಸ್ವಲ್ಪ ನಿಮಗೆ ಒಂಥರ ಡಿಮ್ ಅಂತ ಕಾಣಿಸ್ತಾ ಇರ್ಬೋದು, ಆದರೆ ಮುಟ್ಟಿದ್ರೆ ಮಾತ್ರ ಸಖತ್ತು ಸಾಫ್ಟಾಗಿತ್ತು. ಈ ಥರ ಸೀರೆ ನನ್ನ ಹತ್ರ ಇತ್ತು ಆಲ್ಮೋಸ್ಟು, ಆದರೆ ಈ ಥರ ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ ಕಾಂಬಿನೇಷನಲ್ಲಿ. ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಯಿತು, ತೊಗೊಂಡೆ. ನಿಮಗೂ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾರು ನಾನು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಸೀರೆ ನೋಡಿ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಇನ್ನು ಇದಾಗಿತ್ತು ಇವತ್ತಿನ ನನ್ನ ಈ ದಿನ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.